MLA ಆಗು BJP ಪಾರ್ಟಿ ಬುಚ್ಚಾಗ ಆಗದು ಬಸವಣ್ಣವ್ರದ್ದು ಓಟ್ ತೊಗೊಂಡಾಗ ಪಾರ್ಟಿ ಯಾವುದು ಸನ್ಮಾನ್ಯ ಮೋದಿಜಿಯವ್ರು ನಾ ಮೈ ಖಾऊंगा ನಾ ಖಾನೆ नहीं दूंगा ಎಲ್ಲೋಕ್ಕಿಂತ ಭ್ರಷ್ಟಾಚಾರ ಬಸವ ಕಲ್ಯಾಣದಾಗ ಹೆಚ್ಚಿಗೆ ಸಭಾಭವನದಾಗ ನಿಂತು MLA ಕೇಳ್ತಾಗ ಏನು ಕೇಳ್ತಾಗ ಅಂದಾಗ ಕಾಂಗ್ರೆಸ್ वाले क्या काम करे ಮಲ್ಲಿಕಾರ್ಜುನ್ ಖೂಬಾ क्या काम करे ಅದು ಏನು ಕಟ್ಟಿ ಮೇಲೆ ನಿಂತು ಭಾಷಣ ಮಾಡಿದಾಗಲ್ಲ ಆ ಕಟ್ಟಿ ನಾವೇ ಕಟ್ಸಿದ್ದೆವು ಶಗಣ ಸಲ್ಗಾಗ ಹೋಗಿ ಕನ್ಫ್ಯೂಸ್ ಬೇಡ ಆ ಕಟ್ಟಿ ಮ್ಯಾಗ ನಿಂತು ಭಾಷಣ ಜೋಗಿಲಿ ಉಡ್ಲತ್ತಾಗ ಕಟ್ಟಿ ಯಾಕೆ ಕಟ್ಸ್ಯಾಗ ಅದು ಹೆಂಗೆ ಬಸ್ ಸ್ಟಾಪ್ ಅಂದ್ರೆ ಭಿಕಾರಿ ಬಸ್ ಸ್ಟಾಪ್ ಬಸವ ಕಲ್ಯಾಣದಾಗ ಭಿಕಾರಿ ಬಸ್ ಸ್ಟಾಪ್ ನಾವೆಲ್ಲ ಭಿಕಾರಿ ಮಂದಿ ನಾನು ನಿಮ್ಮ ಸೇವಕ फुटपाथ पे बैठो बसवा कल्याण वाले और मैं तुम्हारा सेवक वो बस स्टॉप नहीं है फुटपाथ है फुटपाथ ನಂದು ಆಡಗೂ ಕೂಡ ಬಂತು ನಾ ಜನರಿಗೂ ತಮ್ಮ ಮುಖಾಂತರ ಇದರೊಳಗ ಕ್ಲೀನ್ ಚೀಟ್ ಯಾವುದೇ ಕರಪ್ಷನ್ ಮ್ಯಾಟರ್ದಾಗ ನನ್ನ ಹೆಸರಿಲ್ಲ ತಾಯಿ ಮಕ್ಕಳು ಹಾಸ್ಪಿಟಲ್ ಭಾಳ ಒಳ್ಳೇದದ ಭಾಳ ಬ್ಯೂಟಿಫುಲ್ ಬಿಲ್ಡಿಂಗ್ ಕಟ್ಸಾಗು ಮಲ್ಲಿಕಾರ್ಜುನ್ ಖೂಬಾ ಕಟ್ಸಾಗ ಸರ್ ನನ್ನ ಅವಧಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವಾಗ ನಾ ಸ್ಯಾಂಕ್ಷನ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಉದ್ಘಾಟನೆ ಮಾಡಿಸಿದ್ರು ಇನ್ನೊಂದು ಬಸವ ಕಲ್ಯಾಣದಾಗ ಅಷ್ಟು ಲೈಟ್ಗಳು ಬಂದವ ಮಹಾತ್ಮ ಗಾಂಧೀಜಿಯವರು ನಮ್ಮದು ರಾಷ್ಟ್ರಪಿತ ಅವಾಗ ಮ್ಯಾಗ ರಾತ್ರಿ ಲೈಟ್ ಇರಲ್ಲ. Noble Public School admissions are open. Knowledge Path, the Creative School for quality and innovative education. Admissions are open. Sky Sunshine School, step towards better future. Admissions are open. ನಾವು ಕಟ್ಟಿಸಿದಂಥ ಸಭಾಭವನ್ ನೀವು ನೋಡಿರ್ಬೇಕು. ಸಭಾಭವನ್ ನೀವು ಎಲ್ಲಿ ನಿಂತಗೂ ಕೂಡ ಸಭಾಭವನ್ ಕಾಣಿಸ್ತು. ಆದಾಗ ಇವತ್ತು ಅನುಭವ ಮಂಟಪ ಎಲ್ಲಿ ನಿಂತಗೂ ಅನುಭವ ಮಂಟಪ ಕಾಣಿಸಲ್ಲ. ವಿಶ್ವಕ್ಕೆ ಖ್ಯಾತಿ ಇದ್ದಂಥ ಅನುಭವ ಮಂಟಪ ಪ್ರಧಾನಮಂತ್ರಿಗಳು ಹೇಳ್ತಾಗ ಸನ್ಮಾನ್ಯ ಮೋದಿಜಿಯವರು ಏನಂತಾಗ ಜಗತ್ತಿನ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಆದಾಗ ಇಲ್ಲಿ ಹಾಲತ್ ನೋಡ್ರಿ MLA ಆಗು BJP ಪಾರ್ಟಿ ಬುಚ್ಚಾಗ ಆಗದು ಬಸವಣ್ಣವ್ರದ್ದು ಓಟ್ ತೊಗೊಂಡಾಗ ಪಾರ್ಟಿ ಯಾವುದು ಸನ್ಮಾನ್ಯ ಮೋದಿಜಿಯವ್ರು ನಾ ಮೈ ಖಾऊंगा ನಾ ಖಾನೆ नहीं दूंगा ಎಲ್ಲೋಕ್ಕಿಂತ ಭ್ರಷ್ಟಾಚಾರ ಬಸವ ಕಲ್ಯಾಣದಾಗ ಹೆಚ್ಚಿಗೆ ನಾ ಯಾಕೆ ಅವ್ರ ಬಗ್ಗೆ ವೈಯಕ್ತಿಕ ಆರೋಪ ಇಲ್ಲ ನಡಿಗೆ ಪ್ರೂಫ್ ಮಾಡ್ತೀನಿ ನಾನು. ಇದು ಅನುಭವ ಮಂಟಪ ವಿಚಾರ ಆಗ್ತಿಲ್ಲ. ನಾವು ಒಂದು ಮೊದಲು ರೋಡ್ ಪ್ರಪೋಸಲ್ ಕೊಟ್ಟಿದ್ದಿತ್ತು. ಇಲ್ಲಿಂದಾಗಿ ನಮ್ಮದೇನು ಮಿನಿ ವಿಧಾನಸೌಧ ಎದುರು ಕಡೆಯಿಂದ ರೋಡ್ ಮಾಡಿ ಹುಬಾ ಕಾಲೇಜ್ ಹತ್ತಿರ ಅಕ್ಕನಾಗಮ್ಮನ ಗವಿ ಇದೆ ನೋಡ್ರಿ, ಆ ಗವಿ ಕನೆಕ್ಟಿವಿಟಿ ಮಾಡಬೇಕು. ಮತ್ತು ಮೂರ್ತಿಗಳು ಶಗಣಗದು 778 ಶಗಣಗದು ಮೂರ್ತಿ ವಚನ ಇಲ್ಲಿ ನಡೆದು ಸ್ಟಾರ್ಟ್ ಮಾಡಬೇಕಂತ ಪ್ರಪೋಸಲ್ ಕೊಟ್ಟಿದ್ದಿತ್ತು ನಾವೆಲ್ಲ. ಅದನ್ನು ಅಲ್ಲೇ ಉಳಿತು. ಇಲ್ಲಿ ಗಾರ್ಡನ್ ಏನು ಮಾಡಿದಾಗ ಇದು ಅರ್ಧ ಮುಗ್ದ ಗಾರ್ಡನ್, ಇದು 4 ಕೋಟಿ ಗಾರ್ಡನ್ ಇದೆ. ನನ್ನ ಕೈ ಮ್ಯಾಗ ನಾ ಪ್ರಪೋಸಲ್ ಮಾಡಿದ್ದು 4 crore rupees ಗಾರ್ಡನ್ 4 ಕೋಟಿ ಗಾರ್ಡನ್ ಇದ್ರೂ ಕೂಡ ಅಲ್ಲಿ ಒಂದು ದಿನ ಹೋಗಿ ಉದ್ಘಾಟನೆ ಮಾಡಿದಾಗ ಯಾರು MLA ನೀವೆಲ್ಲ ಪತ್ರಿಕೆದಾಗ ಬರ್ದಾಗ ಏನು ಬರ್ದಾಗ ಅಂದಾಗ ಶಾಸಕರು ಉದ್ಘಾಟನೆ ಮಾಡಿದ್ರು. ನಾ ಅಂತೀನಿ ಕಾನೂನು ಪ್ರಕಾರ ಇನ್ವಿಟೇಷನ್ ಮಾಡಿ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರು ಅದ್ರೊಳಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಲಿ MP ಆಗಲಿ MLC ಆಗಲಿ ಇವಾಗೆಲ್ಲ ಇದ್ದು ಒಂದದು ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿ ಎಷ್ಟು ಮಂದಿ ಬಸವ ಕಲ್ಯಾಣದಾಗ ರಿಪ್ರೆಸೆಂಟೇಟಿವ್ ನಾವೆಲ್ಲ MLAಗಳು ಸತ್ತಿಲ್ಲ, ಇನ್ನೂ ಜಿಂದ ಇದ್ದೆವು, ಅವಕ್ಕಿಂತ ಸಣ್ಣೋಗಿದ್ದೆವು. उम्मगदाग MLAಕ್ಕಿಂತ MLA से भी हम छोटे हैं, कोई मगे नहीं. अटू साहब जिंदा हैं, मूड़े साहब जिंदा हैं, खोबा साहब जिंदा हैं. हमको तो एक भी इन्विटेशन कार्ड नहीं आता है. तो मैंने लिखा ना आवाग ಏನು ಮಾಡ್ದ ಪತ್ರ ಬಗ್ದ BKDB ಶಾಸಕರು ಗಾರ್ಡನ್ ಉದ್ಘಾಟನೆ ಮಾಡಿದವು. ಅವತ್ತು ಹೋಗಿ ಏನೇನು ಉದ್ಘಾಟನೆ ಮಾಡ್ಯಾಗ ಅಂದಾಗ BKDBದಾಗ ಬಗ್ ಕೊಟ್ಟವು 2021 ಹಿಡಿದು 2024 ತನ ಒಂದು ಉದ್ಘಾಟನೆ ಮಾಡಿಲ್ಲ. ಅವಾಗ ಗುದಳಿ ಪೂಜೆ ಮಾಡ್ಕೊಂಡೋಗಿ ಜಾಲಿ ನೋಟಿದ್ದಪ್ಲೆ ನೋಟಿದ ಮೇಲೆ ನಂಬಗಿಲ್ದಾಗ ಹೆಂಗೆ ಆಗ್ತದೆ. ಅವಾಗ ಎಲ್ಲಿ ಭೀ ಹೋಯ್ತಾಗ ಗುದಳಿ ಹಿಡಿತಾಗ 4 ಮಂದಿ ಪೂಜೆ ಮಾಡ್ತಾಗ ಅದಕ್ಕಂಬಲ್ಲ ಅಲ್ಲೊಂದು ಫೌಂಡೇಶನ್ ಸ್ಟೋನ್ ಮಾಡಿ ಎಗೋತ್ತಿತ್ತು. ಅದೇ ರೀತಿ ಬಸವವನ ಕೆಳಗೆ ಬಸವವನ BKDB ಬರ್ತದೆ. ಬಸವವನದ ಎದಾಗ ಎಲ್ಲರೂ ಇವಾಗಿನ ಪಾಸ್ ಮಾಡತ್ತಾಗ ಅದು ಶಾಸಕಿಗೆ ಕಾಣಿಸಲ್ಲ, ಅವಾಗೀಗ ಒಂದೇ ಕಾಣಿಸ್ತದೆ. ಎಲ್ಲಿ ನಡೆದಿಗೂ ದಿಶಾ ಬೋಲ್ ಮಾಡೋದು ಆ ಬಸವವನ ನಮ್ಮ ತಂದೆಯವ್ರ ಕಾಲದಾಗ ಅವಾಗೂ MLA ಸಿದ್ದರಾಮಪ್ಪ ಸಂಗನ್ ಬಸಪ್ಪ ದಿವಂಗತ್ ಅವಾಗ MLA ಇದ್ದಾಗ ಕೆಳಗೆ ನಾವು ತಹಸೀಲ್ ಆಫೀಸು ಕೂಡ
71ದಾಗ ತಂದು ಸ್ಟೋನ್ ಓಪನಿಂಗ್ ಮಾಡಿ ಇವತ್ತಲ್ಲಿ ಏನು ಕಟ್ಲತ್ತಾಗ ಕೋರ್ಟ್ ಮಿನಿ ವಿಧಾನಸೌಧ ನಾನು ಸ್ಯಾಂಕ್ಷನ್ ಮಾಡಿಸೀನಿ. ಅವಾಗ ಕೇಳ್ತಾಗ ಸಭಾಭವನದಾಗ ನಿಂತು MLA ಕೇಳ್ತಾಗ ಏನು ಕೇಳ್ತಾಗ ಅಂದಾಗ ಕಾಂಗ್ರೆಸ್ ವಾಲೆ ಕ್ಯಾ ಕಾಮ್ ಕರೆ, ಮಲ್ಲಿಕಾರ್ಜುನ್ ಖೂಬಾ ಕ್ಯಾ ಕಾಮ್ ಕರೆ. ಅದು ಏನು ಕಟ್ಟಿ ಮ್ಯಾಗ ನಿಂತೇನು ಭಾಷಣ ಮಾಡಿದಾಗಲ್ಲ, ಆ ಕಟ್ಟಿ ನಾವೇ ಕಟ್ಸಿದ್ದೆವು ಶಗಣ ಸಲ್ಗಾಗ ಹೋಗಿ ಕನ್ಫ್ಯೂಸ್ ಬೇಡ. ಆ ಕಟ್ಟಿ ಮ್ಯಾಗ ನಿಂತು ಭಾಷಣ ಜೋಗಿಲಿ ಹುಡ್ಲತ್ತಾಗ ಕಟ್ಟಿ ಯಾಕೆ ಕಟ್ಸ್ಯಾಗ. ಮತ್ತೊಂದು ಮಾತು ಹೇಳಕ್ಕೆ ಬಯಸ್ತೀನಿ ನಾ, ಈ ಭೂಮಿ, ಈ ಗಾಳಿ, ಈ ಕೆರೆ ಎಲ್ಲ ದೇವ್ರು ಕೊಟ್ಟನ ಒಂದಾಗ ದಿನ ನೆನೆಸಿದೆವು ಕೊಟ್ಟಾಗಂತ ನಾ ಮಾಡೀನಿ ಅಂತ ನಾವೆಲ್ಲ ಭಾಷಣ ಹೊಡಿತೇವೆ. ಅವಾಗ ಕೊಟ್ಟಿದಂಥ ದೇವರಿಗೆ ಒಂದು ದಿನ ನೆನೆಸಲ್ಲ. ನಾ ಮಾಡೀನಿ ಅವಾಗ ಅಪ್ಪನ ಮನೇಲಿ ಮಾಡ್ಯಾಗ ನಾನು ಪೇಡದಾಗ ಮಾಡೀನಿ ಅಂತ ಹೇಳ್ಬೇಕು. ನಾನು ಅವಧಿದಾಗ ನಾ ಮಾಡೀನಿ क्या उनका बाप का घर से देते हैं. मैं गंदे उन गंदे, हम सब पब्लिक सर्वेंट, हमको सैलरी मिलता है, हम काम करने वाले, ನಮಗೆ ಸ್ಯಾಲರಿ ಸಿಗ್ತದೆ, ನಾವು ಒಳ್ಳೆ ರೀತಿಯಿಂದ ಸಪೋರ್ಟ್. ಇಲ್ಲಿ ಈ ರೀತಿ ಅನುಭವ ಮಂಟಪ ಕಮಿಟಿದಾಗ ನೀವು ನೋಡಿರಿ, ಇಲ್ಲಿ ಹಸು ನೀವು ಇಲ್ಲಿನವ್ರು ಯಾರೂ ಸಿಂಗಲ್ ಮನುಷ್ಯ ಇಲ್ಲ, ಮತ್ತು ಯಾವ ಜನಾಂಗದಾಗೂ ಇಲ್ಲ. ಇಲ್ಲಿ ಬಸವ ಕಲ್ಯಾಣದಾಗ ನೋಡಿದಾಗ 14 ಮಂದಿ, ಒಬ್ಬಗೂ ಇಲ್ಲಿನವ್ರು ಯಾರೂ ಇಲ್ಲ. ಅಂದಾಗ ಇವಾಗ ಯಾಕೆ ಮಾಡ್ತಾ ಇಲ್ಲ? ನಮ್ಮ ಬಸವ ಕಲ್ಯಾಣದಾಗ ಬಿಟ್ಟು ಅನುಭವ ಮಂಟಪ ಮಾಡ್ತೀವಿ. ಕಮಿಟಿದಾಗೂ ಅವಾಗೆ, ನಾಮಿನೇಟು ಅವಾಗೆ, ಟಿಕೆಟ್ ಭೀ ಬೇಗ ಹೋಗ್ದವ್ರೆ. ಮುಂದೆ ಬರ್ತಕ್ಕಂಥದ್ರಿಂದ ಓಟಾಗ ಭೀ ಅವಾಗೆ ತೆಗಿಬೇಕಾಯ್ತದೆ. ಕಲ್ಯಾಣಕ್ಕೆ ವೋಟಿಂಗ್ ಮಾಡ್ಕೊಳಕ್ಕೆ ಭೀ 2 ಲಕ್ಷ ಮಂದಿ ಅವಾಗೆ ತೆಗಬೇಕಾಗ್ತದೆ. ಇದು ಅನುಭವ ಮಂಟಪ ಬಗಸ್ಕಟ್ಟೆ. ಅನುಭವ ಮಂಟಪದೇನು DPR ಆಗಿದೆ. ಅದಕ್ಕೆ ನಾ ಕೇಸ್ ಹಾಕ್ತಾಯಿದ್ದೀನಿ, ಈಗ ಫೈಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಅದರೊಳಗೆ ಕಳಪೆ ಕಾಮಗಾರಿ ಆಗ್ಯದ. ಅನುಭವ ಮಂಟಪಕ್ಕೆ ಹೋಗೋ ಸಲಕ್ಕೆ ಮಾಸ್ಟರ್ ಪ್ಲ್ಯಾನ್ದಾಗ ರೋಡೇ ಇಲ್ಲ, ಹೋಗ್ಲಕ್ಕೆ ರೋಡ್ ಇಲ್ಲ. ರೋಡ್ ಪ್ಲ್ಯಾನ್ದಾಗ ಮಾಸ್ಟರ್ ಪ್ಲ್ಯಾನ್ ಮಾಡಿದಾಗ ಹೊಸ ಸ್ಯಾಂಕ್ಷನ್ ಅದು ನಿಮಗೆ ನಾ ಮತ್ತೊಂದು ದಿನ ಬಿಡುಗಡೆ ಮಾಡ್ತೀನಿ. ರೋಡ್ ಇಲ್ಲದ, ಅನುಭವ ಮಂಟಪ ಇಲ್ಲದ, ಅದ್ರ ಪ್ಲ್ಯಾನ್ ಪೂರ ಚೇಂಜ್ ಮಾಡಿದಾಗ ಎಲ್ಲೋ ಒಂದು ಕಡೆ ನೋಡಿದಾಗ ಯಾಕಪ್ಪ ಇದು ಅನುಭವ ಮಂಟಪ ಬಗ್ಗೆ, BKDB ಬಗ್ಗೆ ಇಲ್ಲಿ ಯಾರೇ ಬೇರೆ ಸಮಾಜದವ್ರೀಗ, ಬೇರೆ ಶರಣೋಗ್ದಿದ್ದಂಥವ್ರೀಗ ನೀವು ಹೊರಗೆ ಇಡಂಥ ವಿಚಾರ ಮಾಡ್ತಾ ಇದ್ದಾರೇನು ಎಲ್ಲೋ ಒಂದು ಕಡೆ ನೋಡಿದಾಗ ಇದಕ್ಕೆ ತಾರತಮ್ಯ, ಇದಕ್ಕೆ ಜವಾಬ್ದಾರಿ ಶಾಸಕರು. ಮತ್ತು CMC ಲಿಮಿಟ್ದಾಗ ಒಂದು ವಾರ್ಡಿನಾಗೂ ಕೂಡ ವಾರ್ಡ್ ಸಭೆ ಮಾಡಿಲ್ಲ. ವಾರ್ಡ್ ಸಭೆ ಇಲ್ಲ, ವಾರ್ಡ್ ಕೌನ್ಸಿಲರ್ ಇಲ್ಲ, ವಾರ್ಡ್ ಫಂಡ್ ಕಳ್ಳಗಪ್ಲೆ ಹೋಯ್ತಾಗ ಹಿಂಗೆ ಟುಕ್ ಇಡೋದು, ಪೂಜೆ ಮಾಡೋದು. ಇದು ನಾ ಫಸ್ಟ್ ಟೈಮ್ ನೋಡೀನಿ. ಗುದಡಿಯೋದು ಸಲ್ಕಿ ಗಾಡಿಗೆ ಇಕ್ಕಾಗೇನೋ ಅನ್ನಿಸ್ತದೆ ನನಗೆ. ಅವ್ರು ಗಾಡಿ ತೆಗೆಯೋದು ಪೂಜೆ ಮಾಡೋದು ಯಾಕಂದಾಗ ಅದಕ್ಕೆ ಇನ್ವಿಟೇಷನ್ ಓಪನಿಂಗ್ ನೋಡಿರಿ. ನಾ ಎಲ್ಲೇ ನೋಡಿದಾಗ ಉದ್ಘಾಟನೆ ಮಾಡ್ಯಾಗ ಎಲ್ಲ ನಾ ತೆಗೆದಿಕ್ಕಿನಿ. ಯಾವುದೇ ಪಂಚಾಯತಿಗೆ ಹೋಯ್ತಾಗ ಒಂದು ಗುದಡಿ ತೆಗ್ತಾಗ ತಪ್ಪೊಂದು ಹಚ್ತಾಗ, ಎಲ್ಲೇ ಹೋಯ್ತಾಗ ಹಚ್ತಾಗ. ನಂಗೆ ಭಾಳಷ್ಟು ನೋಡಿದಾಗ ಗುದಡಿ ಪೂಜೆ ಡೇ ವೈಸ್ ಮಾಡಿದಾಗ ನಾ ರಿಪೋರ್ಟ್ ಕೇಳೀನಿ ಎಲ್ಲ ಇಲಾಖೆ, ಅಲ್ಲಿ ಇಲ್ಲ. ಇದು ಸಂಪೂರ್ಣವಾಗಿ ವಿಷಯ ಯಾವುದು ಬಂತಂದಾಗ BKDB. ಆ BKDBದ ಕೆರೆ ಇದೆ. ಇದು ಏನು ಕೆರೆ ಇದೆ, ಬಸವ ಕಲ್ಯಾಣ್ ಡೆವಲಪ್ಮೆಂಟ್ ಅಥಾರಿಟಿ ತ್ರಿಪುರಾ ಅಂತ ಕೇಶ್ವರ ಕೆರೆ. ಈ ಕೆರೆ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಮಾಡೋ ಸಲಕ್ಕೆ ಫಂಡ್ ಬಂದಿತ್ತು. ನೀವು ಪ್ರೆಸ್ದಾಗ ಎಲ್ಲ ಕೇಳಿದ್ರಿ. ಅವಾಗ ಅಭಿವೃದ್ಧಿ ಮಾಡ್ತೀನಿ ಅಂದರು, ಮತ್ತು ಖಾಲಿ ಐತಿಲಿ 24 ಗಂಟೆದಾಗೆ ತುಂಬ್ತಾ ಅಂದರು. 24 ಗಂಟೆ ಮೇಲೆ ತಲಾಬ್ ಬರ್ತು, 24 ಅವರ್ಸ್ದಾಗ ಕೆರೆ ತುಂಬ್ತೀನಿ. ನಂಗೆ ಇದು ತಿಳಿದಿಲ್ಲ, ಅವ್ರು ಕಂಪ್ಯೂಟರ್ ಆಗೇನು, ಏನು ಮಳೆ ಭೀ ಬರೋದು ಮ್ಯಾಗ ಭೀ ಆಟ ಬಂದಾಗೇನು. ಆ ಕೆರೆ ದಂಧೆನೇ ಆಗಿಲ್ಲ. ಅದು ಯಾಕೆ ಹೇಳ್ಬೇಕು? ನಾನು ಸ್ಪೀಚ್ ಮಾಡೋಕೆ ಓಕೆ, ಡ್ಯಾನ್ಸ್ ಮಾಡೋಕೆ ಓಕೆ, ಸೋಷಿಯಲ್ ಮೀಡ್ಯಾದಾಗ ಬಗ್ಲಕ್ಕೆ ಓಕೆ. ಇದು ಕೆಲಸದ ಬಗ್ಗೆದಾಗ ಯಾಕೆ ಮಾತಾಡಲ್ಲ? ಎಲ್ಲೋ ಒಂದು ಕಡೆ ಏನಾಗೈತೆ ಒಂದು ವಿಡಿಯೋ ಮಾಡ್ತಾಗ ಆ ನೋಡಿದು ಯಾವುದೋ ನಮ್ಮದು ಬಸ್ ಸ್ಟಾಪ್. ಅದು ಹೆಂಗೆ ಬಸ್ ಸ್ಟಾಪ್ ಅಂದರೆ ಭಿಕಾರಿ ಬಸ್ ಸ್ಟಾಪ್. ಬಸವ ಕಲ್ಯಾಣದಾಗ ಭಿಕಾರಿ ಬಸ್ ಸ್ಟಾಪ್. ನಾವೆಲ್ಲ ಭಿಕಾರಿ ಮಂದಿ, ಭಿಕಾರಿಗಿಂತ ಆತತ್ತ. ಆ ಟ್ಯಾಂಕ್ ಹೊಡೆದು ಓಡಿನ ಮ್ಯಾಗ ಅದು ಮುನ್ಸಿಪಾಲ್ಟಿಗೆ ರೊಕ್ಕ. ಅದು ಚೇರ್ ನೋಡಿ ಹಾಲತ್ತ. ಬಸ್ ಸ್ಟಾಪ್ ಹೆಂಗೆ ಇರಬೇಕು? ನಾವು ಮಾಡಿದ್ದದ ಬಸ್ ಸ್ಟಾಪ್, ಅದಕ್ಕಾಗ ಯೂಸ್ ಮಾಡಿರಿ. ಕಟ್ಟಿದಾಗ ಹೊಡೀಲಿ ಅಂದಾಗ ನಮ್ಮ ಮಂದಿಗೆ ಇಜ್ಜತ್ತಿಲ್ಲ ಕಲ್ಯಾಣದೋಗಿ. ಅಲ್ಲಿ ಫೋಟೋ ಹಚ್ಕೋತಾಗ ನಾನು ನಿಮ್ಮ ಸೇವಕ, फुटपाथ पे बैठो बसवा कल्याण वाले और मैं तुम्हारा सेवक. वो बस स्टॉप नहीं है, फुटपाथ है.
फुटपाथ पे बिठाते और सेवक लगाते। अरे तुम्हारा मैं लगा तो फोटो, अच्छा काम करो, अच्छा काम करो, फोटो मैं लगाता हूँ। ये लिंगायत समाजिಗೆ ಎಲ್ಲ ಕಡೆ ಉದ್ಯೋಗ ಭೂಮಿ, ನಮ್ಮ ಮಂದಿಗೆ ಉದ್ಯೋಗ ಭೂಮಿ ಇಲ್ಲ, ಪರಿಶ್ರಮನಾಗ ನೋಡಿದಾಗ ಒಂದು ಊರಾಗ ಎಲ್ಲೇ ಹೋದಾಗ ಇಶ್ಯೂ ಅವ, ನಮ್ಮ ಸಮಾಜ ಓಡ್ ತೊಗೊಂಡಾಗ ನಮ್ಮ ಸಮಾಜಿಗೆ ಯಾವುದೇ ಫಂಡ್ ಇಲ್ಲ, ನಮ್ಮ ಸಮಾಜ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ಇದು BKDB ಬಸವಣ್ಣವ್ರದ್ದು ವಿಚಾರ. ಅದೇ ರೀತಿ ಎರಡನೇ ವಿಚಾರ ಕರಪ್ಷನ್ದಾಗ ನಾನು ನೋಡ್ತಾ ಇದ್ದೀನಿ, ನೀವೆಲ್ಲ ನಿಮ್ಮ ಮೀಡಿಯಾದಾಗ ತಹಸೀಲ್ ಆಫೀಸ್ದಾಗ ಯಾರಿಗೋ ಲೋಕಾಯುಕ್ತದವರು ರೇಡ್ ಮಾಡಿದವು, ಒಂದು ಅಮ್ಮಾಗ ಒಯ್ದವು ಅಂತ ನ್ಯೂಸ್ ಬಂತು. ಅದೇ ರೀತಿ CDPO ಆಫೀಸ್ದಾಗ ಭೀ ಒಂದು ರೇಡ್ ಮಾಡಿದವು, ಕರಪ್ಷನ್ದಾಗ ಸಿಕ್ಬಿದ್ದವು ಅಂತ ಬಂತು. ಇಲ್ಲಿ ಲೂಟಿ ಮಾಡೋಂಥ ಒಂದು ಟೀಮ್ ಅದ. ಆ ಟೀಮಿನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಟೋಟಲ್ ಬಸವ ಕಲ್ಯಾಣದಾಗ ಕರೋಡೋ ರೂಪಾಯಿ ಲೂಟಿ ಮಾಡತ್ತಾಗ ರೋಡಿನ ಮ್ಯಾಗ ಎಲ್ಲ ಕಡೆ ನಿರ್ಮಿತಿ ಕೇಂದ್ರದ ವರ್ಕ್ ನಡೆದವು. ಜಿಲ್ಲಾಧಿಕಾರಿ ಹೊಸ ಮೇಡಮ್ ಅವ್ರು ಬಂದಾಗ ನಾ ಅವರಿಗೂ ಕೂಡ ಮನವಿ ಮಾಡ್ತೀನಿ, ಕ್ವಾಲಿಟಿ ಆಫ್ ವರ್ಕ್ ನಿರ್ಮಿತಿ ಕೇಂದ್ರ ಕಡೆ ನೀನು ಕೆಲಸ ಮಾಡ್ತಾರೆ, ಒಳ್ಳೆ ಆಗ್ಲತ್ತವ ಇಲ್ಲ ನಿಮ್ಮ ಕೈಲಿ ಆಗಲ್ಲ ಕೆಲಸಗಳು. ಸುಮ್ಮದು ನ್ಯಾಷನಲ್ ವೇಸ್ಟ್ ಮಾಡಬೇಡ್ರಿ, ಕ್ವಾಲಿಟಿ ಖರಾಬ್ ಮಾಡಬೇಡ್ರಿ. ಮಾಡೋದಿದ್ರೆ ಪೂರ ಬಿಲ್ಲಾಗ ಬರ್ಕೋರಿ, ಒಂದು ಭಾಗ ಅಕೌಂಟ್ದಾಗ ಹಾಕೋರಿ ರೊಕ್ಕ, ಅವಾಗ ನೀವಾಗ ಸೌಕಾಗ್ರಿ, ನಮ್ಮ ಕಲ್ಯಾಣದಾಗ ಹೆಸರು ಮ್ಯಾಗ ನಿಮ್ದಾಗ ಉದ್ದಾಗ ಆಗಲಿ. ಲೇಕಿನ್ ಕ್ವಾಲಿಟಿ ಖರಾಬ್ ಮಾಡೋದು ನನಗೆ ಎಲ್ಲೋ ಒಂದು ಕಡೆ ನೋಡಿದಾಗ ಭಾಳ ಸೇಮ್ ಅನ್ನಿಸ್ತು. ವೆರಿ ಡಲ್ ಕ್ವಾಲಿಟಿ ಬಸವ ಕಲ್ಯಾಣದಾಗೆಲ್ಲ ರೋಡ್ಸ್. ಇದು BKDB ವಿಷಯ. ಅದರ ನಂತರ ನನ್ನೊಂದು ಕೇಸ್ ಇತ್ತು, ತಮಗೆಲ್ಲ ಗೊತ್ತದ. ನನ್ನ ಮ್ಯಾಗ ಒಂದು FIR ಆಯ್ತು. ಯಾವಾಗಂದಾಗ ಸ್ಟಿಂಗ್ ಆಪರೇಷನ್ ಆಗಿ 14 ಜೂನ್ 2016 ರಾಜ್ಯಸಭಾ ಎಲೆಕ್ಷನ್ದಾಗ ನನ್ನ ಹೆಸರು ಮ್ಯಾಗ ಕೇಸ್ ಆಯಿತು. ಯಾಕೆ ಕೇಸ್ ಆಯಿತು ಅಂದ್ರೆ ನನ್ನೊಂದು ಸ್ಟಿಂಗ್ ಆಪ್ರೇಷನ್ ಆಯಿತು. ಸ್ಟಿಂಗ್ ಆಪ್ರೇಷನ್ದಾಗ 171(1)B ನನ್ನ ಮ್ಯಾಗ FIR ಆಯಿತು. FIR ಆಯ್ತಿಲಿ ಭಾಳ ಮಂದಿಗೆ ಭಾಳ ಕುದಿ ಬಿದ್ದಿತ್ತು. ಮಲ್ಲಿಕಾರ್ಜುನ್ ಖೂಬಾ ಜೈಲಿಗೆ ಹೋಯ್ತಾಗ ನನಗೆ ಎಲ್ಲೋಗ ಆಶೀರ್ವಾದದಿಂದ, ಜನಗೆ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನನಗೆ ಅವತ್ತಿನ ದಿನನೇ ಬೇಲು ಕೂಡ ಸಿಕ್ತು. ಆ ನಂತರ ಆ ಕೇಸಿಗೆ ಜಜ್ಮೆಂಟು ಸಿಕ್ತು ನನಗೆ 22 ಆಗಸ್ಟ್ 2024 ನಂದು ಜಜ್ಮೆಂಟ್ ಆಗಿ. ನಂದು ಅದ ಕೇಸ್ದಾಗ ಏನೂ ಇಲ್ಲ. ನಂದು ಅದ್ರೊಳಗೆ ನಾ ಖಾಲಿ ಡಿಸ್ಕಸ್ ಮಾಡಿದ್ದೀನಿ. ನಾ ಏನು ವ್ಯವಹಾರ ಮಾಡಿದಂಥ MLA ಇದ್ದಿಲ್ಲ ಅವಾಗ. ನಂದು ಆಡಗೂ ಕೂಡ ಬಂತು. ನಾ ಜನರಿಗೂ ತಮ್ಮ ಮುಖಾಂತರ ಇದ್ರೊಳಗೆ ಕ್ಲೀನ್ ಚೀಟ್, ಯಾವುದೇ ಕರಪ್ಷನ್ ಮ್ಯಾಟರ್ದಾಗ ನನ್ನ ಹೆಸರಿಲ್ಲ. ಇದನ್ನು ನಿಮ್ಮ ಮುಖಾಂತರ ನಾ ಹೇಳಕ್ಕೆ ಬಯಸ್ತೀನಿ. ಬಸವ ಕಲ್ಯಾಣದಾಗ ಮೀಟಿಂಗ್ದಾಗ ಹಾಸ್ಪಿಟಲ್ ಬಗ್ಗೆ ಮೊನ್ನೆಲ್ಲ KDPದಾಗ ನಾನು ನೋಡೀನಿ, ಶಾಸಕರಿಗೆ ಮಾತಾಡ್ತಾರೆ. ರೀಫಾ ಹಾಸ್ಪಿಟಲ್, ಬಸವ ಕಲ್ಯಾಣದಾಗ ಎಷ್ಟು ಹಾಸ್ಪಿಟಲ್ ಅವ, ಯಾಕೆ ಅವಾಗ JDSದಾಗ ರೀಫಾ ಹಾಸ್ಪಿಟಲ್ ನೆಂಬ ಬರ್ತದೆ ಅವಾಗ. ನಾನು ನಂಬೋದು ಒಂದೇ, ಇಡೀ ಜಿಲ್ಲಾದಾಗ ಎಷ್ಟು ಹಾಸ್ಪಿಟಲ್ ಅವ, ಎಷ್ಟು ಮಂದಿ ಇಲ್ಲಿಗಲ್ ಮಾಡತ್ತಾಗ, ಕಲ್ಯಾಣದಾಗ ಎಷ್ಟು ಮಂದಿ ಗೌರ್ಮೆಂಟ್ ಸರ್ವೆಂಟ್ ಇದ್ದು ಡಾಕ್ಟರ್ಗಳು ಎಷ್ಟು ಮಂದಿ ಕ್ಲಿನಿಕ್ ಹಚ್ಚಾಗ, ಶರಣುವಾಗ ಸಂಘಟ ಎಷ್ಟು ಮಂದಿ ಆಗ, ನಮ್ಮ ಸಂಘಟ ಎಷ್ಟು ಮಂದಿ ಆಗ, ಕಾಂಗ್ರೆಸ್ ಸಂಘಟ ಎಷ್ಟು ಮಂದಿಗೆ ಎನ್ಕ್ವೈರಿ ಎಲ್ಲರದು ಮಾಡಕ್ಕೆ. ಜಾತಿ ಮ್ಯಾಗ ಒಬ್ಬರಿಗೆ ಎನ್ಕ್ವೈರಿ ಮಾಡ್ತೀರಿ, ಒಬ್ಬರಿಗೆ ಬಿಡ್ತೀರಿ. ಯಾಕಪ್ಪ ಬುಗಳೆ ಸಾವಾಗ ನಿಮ್ಮ ನೆಂಟಾಗನು ಆಗ ಭೀ ಸರ್ಕಾರಿನೇ ಆಗ. ಕಲ್ಯಾಣಿ ಮೇ ಜಿತ್ತೆ ಬಸವ ಕಲ್ಯಾಣದಾಗ ಎಷ್ಟು ಮಂದಿಗೆ ಎಲ್ಲ ನೆಂಟಗೆ. ಅಲ್ಲಿ ಮಾತಿನಾಗ ಏನಂದಾಗ ತಾಯಿ ಮಕ್ಕಳು ಹಾಸ್ಪಿಟಲ್ ಭಾಳ ಒಳ್ಳೇದದ, ಭಾಳ ಬ್ಯೂಟಿಫುಲ್ ಬಿಲ್ಡಿಂಗ್ ಕಟ್ಸಾಗ ಆಗು. ಮಲ್ಲಿಕಾರ್ಜುನ್ ಖೂಬಾ ಕಟ್ಸಾಗ ಸಾರ್ ನನ್ನ ಅವಧಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅವಾಗ ನಾ ಸ್ಯಾಂಕ್ಷನ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಉದ್ಘಾಟನೆ ಮಾಡಿಸಿ. ಬ್ಯೂಟಿಫುಲ್ ಬಿಲ್ಡಿಂಗ್ ಶರಣು ಸಲ್ಗಾಗ ಹೋಗಿ ಕೇಳಿರಿ, ನೀವು ಭೀ ಲೈವ್ ನೋಡ್ತೀರಿ, ಕೇಳಿರಿ. ಆ ಬ್ಯೂಟಿಫುಲ್ ಬಿಲ್ಡಿಂಗ್ ಕಡೆಗೆ ಬಂತಲ್ಲ, ಬ್ಯೂಟಿಫುಲ್ ಯಾಕೆ ಮಾಡ್ಯಾಗ ಅಂಬೋದು ನೀವು ಹೇಳೋದ ಪಕ್ಕಾ ಪ್ರೂಫ್. ಒಬ್ಬರಿಗೆ ಟಾರ್ಗೆಟ್, ಒಂದು ಏನೇ ಇಶ್ಯೂ ಇತ್ತು, ಮುಸ್ಲಿಂ ಹಿಂದೂ ನೈ. ಇದು ಶರಣಗ ನಾಡದ, ಇಲ್ಲಿ ಯಾವುದೇ ಜಾತಿ ವಿಚಾರ ಬೇಡ. ಒಂದೇ ಹಾಸ್ಪಿಟಲ್ ಒಂದಿಲ್ಲ ನೋಡೋಕೆ ಎನ್ಕ್ವೈರಿ ಮಾಡೋದ್ರೆ ನಾವು ಎನ್ಕ್ವೈರಿಗೆ ಸಪೋರ್ಟ್ ಇದ್ದೆವು, ಬದ್ರಿದ್ದೆವು. ಮಾಡಿದಾಗ ಆಲಾಗ ಈಕ್ವಲ್. ಒಬ್ಬರಿಗೆ ಬಿಡ್ತೀರಿ, ಒಬ್ಬರಿಗೆ ಕತೆ ಹೇಳ್ತೀರಿ. ಮೀಟಿಂಗ್ದಾಗ ನೀವೇ ಹೇಳಿದ್ರಿ, ನಾ ಬಸವ ಕಲ್ಯಾಣದಾಗ
ಅವೇನೋ ಗ್ರೆನೇಡ್ ಗಾಡಿಗೆ ನಾ ಹಿಡಿಸ್ತೀನಿ 30% ಕಮಿಷನ್ TPSದಾಗ ಭಾಷಣ ಮಾಡಿದಾಗ. ಯಾಕೆ ಭಾಷಣ ಮಾಡಿದಾಗ? MLA ಅದು 10,000 ರೂಪಾಯಿ PWDದಾಗ ತೊಗೊಂಡು ಕೆಲಸ ಮಾಡಪ್ಪ, ಅದೊಂದು 10 ಇಕ್ಕು, ಅದು ನೀನು ಇಸಬೇಕು. ಅದು ಯಾಕೆ ಹೇಳಿದವು? ಶರಣು ಸಲಗಾಗೋಗೆ ಕಲ್ಯಾಣದಾಗ ಧೂಳು ಮುಕ್ತ ಬಸವ ಕಲ್ಯಾಣ ನಾವು ಮಾಡಂತ ಹೇಳಿಲ್ಲ, ಅವಾಗೇ ಮಾಡ್ತೀನಿ ಅಂದರು. ಬಸವ ಕಲ್ಯಾಣದಾಗ ಏನು ಬೇಕು ಎಲ್ಲ ಅವಾಗೇ ಮಾಡ್ತೀನಿ ಅಂದ್ರೆ ಬಸವ ಕಲ್ಯಾಣದಾಗ ಅಷ್ಟು ಲೈಟ್ಗಳು ಬಂದವ. ಮಹಾತ್ಮ ಗಾಂಧೀಜಿಯವರು ನಮ್ಮದು ರಾಷ್ಟ್ರಪಿತ, ಅವಾಗ ಮ್ಯಾಗ ರಾತ್ರಿ ಲೈಟ್ ಇರಲ್ಲ. ಇದು ನಮ್ಮ ಬಸವ ಕಲ್ಯಾಣ ಹಾಲತ್ತು.